ಈಗಲ್ಟನ್ ರೆಸಾರ್ಟ್ ರಾಜಕಾರಣಿಗಳಿಗೆ ಈ ರೆಸಾರ್ಟ್ ಮೇಲೆ ಎಲ್ಲಿಲ್ಲದ ಪ್ರೀತಿ ಅಂದ್ರೆ ತಪ್ಪಾಗೋದಿಲ್ಲ. ರೆಸಾರ್ಟ್ ಪಾಲಿಟಿಕ್ಸ್ ಮಾಡುವಂತಹ ಪಕ್ಷಗಳಿಗೆ ಇದು ಹಾಟ್ ಫೇವರೇಟ್. ಇನ್ನು ಈ ಈಗಲ್ಟನ್ ರೆಸಾರ್ಟ್ನ ಅಕ್ರಮಗಳು ಒಂದೆರಡಲ್ಲ, ನೂರಾರು ಎಕರೆ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡು ರೆಸಾರ್ಟ್ ಅನ್ನ ನಿರ್ಮಿಸಿರುವಂತಹ ಆರೋಪ ಇದೆ. ಈ ಬಗ್ಗೆ ಸದ್ಯ ಎಸಿಬಿಯಲ್ಲಿ ದೂರು ದಾಖಲಾಗಿದೆ. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, ನಮ್ಮದು ಜನಪರವಾಗಿರುವ ಸರ್ಕಾರ, ನಮಗೆ ಪ್ರಜೆಗಳೇ ಪ್ರಭುಗಳು ಎಂದೆಲ್ಲ ಡೈಲಾಗ್ ಹೊಡಿತಾರೆ. ಆದ್ರೆ ಯಾರೇ ಅಧಿಕಾರಕ್ಕೆ ಬಂದ್ರು ದೊಡ್ಡವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅನ್ನೋದು ಈಗಲ್ಟನ್ ರೆಸಾರ್ಟ್ ವಿಚಾರದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಏಳು ವರ್ಷದಿಂದ ಹಣ ವಸೂಲಿಗೆ ಮುಂದಾಗದ ಸರ್ಕಾರ, ಕಂದಾಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಕೋಟಿ ಕೋಟಿ ಲಾಸ್. ಮಧ್ಯಮ ವರ್ಗದವರು ಸರ್ಕಾರಿ ಜಾಗವನ್ನ ಒಂದಿಂಚು ಒತ್ತುವರಿ ಮಾಡಿದ್ರೆ ಸಾಕು, ಏನೋ ಮಾಡಬಾರ್ದ ತಪ್ಪು ಮಾಡಿದ್ದಾರೆ ಅಂತ ನೋಟಿಸ್ ಕೂಡ ನೀಡದೆ ಮನೆಗಳನ್ನು ತೆರವು ಮಾಡಿದ ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಮುಂದಿವೆ. ಆದ್ರೆ ಬಿಡದಿ ಬಳಿ ಇರೋ ಈಗಲ್ಟನ್ ರೆಸಾರ್ಟ್ ವಿಚಾರದಲ್ಲಿ ಆಗಿರುವುದೇ ಬೇರೆ. ಸುಮಾರು 535 ಎಕರೆ ಪ್ರದೇಶದಲ್ಲಿ ಈಗಲ್ಟನ್ ರೆಸಾರ್ಟ್ ಅನ್ನು ನಿರ್ಮಿಸಲಾಗಿದೆ. ಇದರಲ್ಲಿ ಈಗಲ್ಟನ್ ರೆಸಾರ್ಟ್ ಖರೀದಿಸಿರುವ ಭೂಮಿ 310 ಎಕರೆ ಮಾತ್ರ. ಉಳಿದ ಜಾಗ ಒತ್ತುವರಿ ಜಾಗವಾಗಿದೆ. ಇದರಲ್ಲಿ 103.13 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರೆಸಾರ್ಟ್ ನಿರ್ಮಿಸಿದೆ. 103.13 ಎಕರೆ ಜಾಗದಲ್ಲಿ ಬಳಕೆ ಆಗಿರುವ 77.19 ಎಕರೆಗೆ ಅಂದಿನ ಮಾರುಕಟ್ಟೆ ಮೌಲ್ಯದಂತೆ 980.4 ಕೋಟಿ ಹಣ ನೀಡಬೇಕು ಹಾಗೂ ಬಳಸಿಕೊಳ್ಳದೆ ಉಳಿದಿರುವ 28.33 ಎಕರೆ ಜಾಗವನ್ನು ವಾಪಸ್ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿತ್ತು. ಇದಕ್ಕೆ ಈಗಲ್ಟನ್ ರೆಸಾರ್ಟ್ ಕಂಪನಿ ಕೂಡ ಒಪ್ಪಿಕೊಂಡಿತ್ತು. ಆದ್ರೆ ಇದುವರೆಗೂ ಸರ್ಕಾರ ಹಣ ವಸೂಲಿ ಮಾಡಿಲ್ಲ ಎಂದು ಎಸಿಬಿಗೆ ದೂರು ನೀಡಿರುವ ದೂರಿನಲ್ಲಿ ಸಾಮಾಜಿಕ ಹೋರಾಟಗಾರ ನಾರಾಯಣ ಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲಿನ ಜಿಲ್ಲಾಧಿಕಾರಿಗಳು 2014ರಲ್ಲೇ ಸುಮಾರು 980 ಕೋಟಿ ಮಾರ್ಕೆಟ್ ಬೆಲೆ ಆವತ್ತು ದರ ನಿಗದಿ ಮಾಡಿ ವಸೂಲಾತಿಗೆ ಸೂಚಿಸಿದ್ರು. 28 ಎಕರೆ ವಾಪಸ್ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಸರ್ಕಾರ ಆವತ್ತಿಂದ ಈ ತಹಲ್ವರೆಗೂ ಅವರೇನು ಕ್ರಮ ತಗೊಂಡಿಲ್ಲ. ಮೂರು ಪಕ್ಷದ ಮುಖ್ಯಮಂತ್ರಿಗಳಿಂದಲೂ ರೆಸಾರ್ಟ್ ರಕ್ಷಣೆ, ಕಿಕ್ ಬ್ಯಾಕ್ ಪಡೆದುಕೊಂಡ ಶಂಕೆ ಮೇಲೆ ಎಸಿಬಿಗೆ ದೂರು. ಇನ್ನು ತಾವು ಎಸಿಬಿಗೆ ನೀಡಿರೋ ದೂರಿನಲ್ಲಿ ಸಾಮಾಜಿಕ ಹೋರಾಟಗಾರ ನಾರಾಯಣ ಸ್ವಾಮಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೋರ್ಟ್ ಆದೇಶ ಬಂದು 11 ವರ್ಷವಾದ್ರೂ ಕ್ರಮ ತೆಗೆದುಕೊಂಡಿಲ್ಲ. ಈ ಅವಧಿಯಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಪಕ್ಷದವರು ಸಿಎಂ ಆಗಿದ್ರು. ಆದ್ರೆ ಮೂರು ಪಕ್ಷದ ಮುಖ್ಯಮಂತ್ರಿಗಳಿಂದಲೂ ಈಗಲ್ಟನ್ ರೆಸಾರ್ಟ್ ರಕ್ಷಣೆ ಆಗಿದೆ ಎಂದು ಆರೋಪಿಸಿದ್ದಾರೆ. ಸದ್ಯ ಬೊಮ್ಮಾಯಿ ಸರ್ಕಾರವಿದ್ರು ಈ ಸರ್ಕಾರವು ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕಂದಾಯ ಸಚಿವ ಆರ್ ಅಶೋಕ್, ಹಿರಿಯ ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಹಾಗೂ ರಾಮನಗರ ಜಿಲ್ಲಾಧಿಕಾರಿ ಎಲ್ಲರೂ ಸೇರಿಕೊಂಡು ಈ ಫೈಲ್ ಮೂವ್ ಮಾಡದೆ ಅಕ್ರಮ ಎಸಗಿದ್ದಾರೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಅಸೆಂಬ್ಲಿಯಲ್ಲಿ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು ಈ ವಿಚಾರ ಚರ್ಚೆಗೆ ಬಂದಾಗ ಕುಮಾರಸ್ವಾಮಿ ಅವರು ಇದರಲ್ಲಿ ಮಾನವೀಯತೆ ದೃಷ್ಟಿ ಇದೆ ಅಂತ ಹೇಳ್ಬಿಟ್ಟು, ಏನು ಮಾನವೀಯ ದೃಷ್ಟಿ? ಸುಪ್ರೀಂ ಕೋರ್ಟ್ ಹೇಳ್ತು, ಕೋಟಿಗಟ್ಟಲೆ 980 ಕೋಟಿ ರಾಜ್ಯದ ಜನರ ದುಡ್ಡು ಅದು. ಕಳೆದ ವರ್ಷ ರಾಮನಗರ ಜಿಲ್ಲಾಧಿಕಾರಿ ಈಗಲ್ಟನ್ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗವನ್ನ ವಶಕ್ಕೆ ಪಡೆಯಲು ಮುಂದಾಗಿದ್ರು. ಆದ್ರೆ ರೆಸಾರ್ಟ್ನವರು ತಡೆಯಾಜ್ಞೆ ತಂದಿದ್ರಿಂದ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಒಟ್ಟಾರೆ ಬಡವರು ಸಣ್ಣ ತಪ್ಪು ಮಾಡಿದ್ರು ಬಿಡದ ಸರ್ಕಾರ, ದೊಡ್ಡವರು ದೊಡ್ಡ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಲು ಮನಸ್ಸೇ ಮಾಡೋದಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.